ಹಾಯ್ ನಮಸ್ತೆ ಎಲ್ಲರಿಗೂ. ಇದು ಫ್ರೈಡೆ ನೈಟ್ ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು. ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮ ಪಾಪು ನಮ್ಮ ಮನೆಯವರು ಹೊರಟಿದ್ದೆ ದಾವಣಗೆರೆ ಹತ್ರ ಇರೋ ಕುಕ್ನೂರು ಅನ್ನೋ ಊರಿಗೆ. ಅಲ್ಲಿ ನಮ್ಮ ಅಣ್ಣ ಇದ್ದಾನೆ. ಅವ್ರ ಊರಲ್ಲಿ ಜಾತ್ರೆ ಆಗಿ ರಥೋತ್ಸವ ಇತ್ತು, ಹಾಗಾಗಿ ಕರೆದಿದ್ದ. ತುಂಬಾ ವರ್ಷ ಆಗಿತ್ತು ಹೋಗಿಲ್ಲ ಅಂತೇಳಿ ಎಲ್ಲ ಫ್ಯಾಮಿಲಿ ಸಮೇತ ಅಲ್ಲಿಗೆ ಹೋದ್ವಿ. ಹೈವೇಲಿ ನಿಲ್ಸಿ ಸ್ವಲ್ಪ ಟೀ ಕಾಫಿನ ಕುಡ್ಕೊಂಡು ಅಲ್ಲಿಂದ ಗಾಡಿ ಹತ್ತಿದ್ವಿ. ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಮ್ಮ ಮನೆಯವರು ಒಬ್ಬರೇ ಡ್ರೈವಿಂಗ್ ಮಾಡ್ಕೊಂಡ್ ಬಂದ್ರು. ಆದ್ರೆ ಮಾರ್ನಿಂಗ್ ಸೇಫ್ ಆಗಿ ಕರ್ಕೊಂಡು ಎಬ್ಬರಿಸಿದ ತಕ್ಷಣ ದಾವಣಗೆರೆ ರೀಚ್ ಆಗಿದ್ವಿ. ಅಲ್ಲಿ ಅರ್ಧ ದೂರದಿಂದ ನಮ್ಮ ಮಾಮ ಮತ್ತೆ ನಮ್ಮ ಅಜ್ಜಿ ಅಲ್ಲಿಂದ ಬಂದ್ರು ನಮ್ಮ ಜೊತೆ ಕಾರಲ್ಲಿ. ಅವರು ಬಸ್ಸಲ್ಲಿ ಬಂದಿದ್ರು ಬ್ಯಾಂಗ್ಳೂರಿಂದ. ಅವ್ರನ್ನ ಕರ್ಕೊಂಡು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆನ ತಿನ್ಕೊಂಡು ಅಲ್ಲಿ ಟೀ ಕಾಫಿನ ಚೆನ್ನಾಗಿ ಕುಡ್ಕೊಂಡು ಸ್ನಾಕ್ಸ್ನ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಫೋಟೋನ ತಗೊಂಡು ಅಲ್ಲಿಂದ ತಿರ್ಗಾ ಕಾರ್ ಹತ್ತಿ ಎಲ್ಲರೂ ಮಾತಾಡ್ಕೊಂಡು ನೋಡ್ತಿದ್ದಂಗೆ ಊರಿಗೆ ರೀಚ್ ಆದ್ವಿ. ಇದು ನಮ್ಮೂರ್ ಕಣ್ರಿ ಕುಕ್ನೂರು. ಊರಿಗೆ ಬಂದು ಅಲ್ಲಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿ ಮಧ್ಯಾಹ್ನ ಆಗೋಯ್ತು. ಎಲ್ಲರೂ ಉಕ್ಕುಡ್ಗಾತ್ರೆಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮಮ್ಮ ಹುಟ್ಟಿದ್ದು ಉಕ್ಕುಡ್ಗಾತ್ರೆಲೆ, ಹಂಗಾಗಿ ನಮ್ಮಮ್ಮ ಹೋಗೋಣ ಅಂತ ಹೇಳಿದ್ರು. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ಅವ್ರ ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ಅಲ್ಲಿಂದ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿದ್ದು ಬಟ್ಟೆ ಆರಿಸ್ಕೊಂಡು ಹಾಗೆ ದೇವ್ರ ದರ್ಶನಕ್ಕೆ ಹೋಗಿ ಅಜ್ಜಯ್ಯನ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಆದ್ವಿ. ನೋಡ್ತಿದ್ದಂಗೆ ಊರು ಬಂತು. ಅಲ್ಲಿ ಕೂಡ ಮಾವಿನಕಾಯಿ ಇತ್ತು. ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಕೇಳಿ ತಗೊಂಡು ಮತ್ತೆ ತಿರ್ಗಾ ಊರಿಗೆ ರೀಚ್ ಆದ್ವಿ. ನೈಟ್ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಂಡ್ ಕೂತಿದ್ರು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.